ತುಂಬ ಆರೋಗ್ಯಕರವಾಗಿರುವ ಫ್ರೋಝನ್ ಬನಾನಾ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಬೇಸಿಗೆ ಸೀಸನ್ ಕೂಡ ಹೌದು. ಸೊ ಬಾಳೆಹಣ್ಣನ್ನು ನಾವು ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನಾವು ಇದು ಮಾಡ್ಕೊಳ್ಳೋದು ಬಾಳೆಹಣ್ಣನ್ನು ಈ ಥರ ರೌಂಡಾಗಿ ನಾವು ಕಟ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಇದಕ್ಕೆ ಹಾಕಿ ಅದನ್ನು ಕ್ಲೋಸ್ ಮಾಡಬೇಕು. ಈ ಥರ ಕ್ಲೋಸ್ ಮಾಡ್ಕೋಬೇಕು. ಅಂದರೆ ಏರ್ ಟೈಟ್ ಕಂಟೈನರಲ್ಲಿ ಅಥವಾ ಪ್ಲಾಸ್ಟಿಕಲ್ಲಿ ಹಾಕಿ ಅದಕ್ಕೊಂದು ಗಟ್ಟಿಯಾಗಿರೋಂಥ ಕ್ಲಿಪ್ ಹಾಕಿ ಫ್ರೀಸ್ ಮಾಡ್ಕೋಬೇಕು. ಒಂದು 6 ಅವರ್ ಅಥವಾ 8 ಅವರ್ ಫ್ರೀಸ್ ಮಾಡ್ಕೋಬೇಕು. ಸೊ ಒಂಥರ ಗಟ್ಟಿಯಾಗಿ ಕಲ್ಲು ಥರ ಆಗಿರುತ್ತೆ. ಅದನ್ನು ನಾವು ತೆಗೆದು ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು, ಅಥವಾ ಹೊರಗಡೆ ತೆಗೆದಿಟ್ಟು ಒಂದು ಸ್ವಲ್ಪ ಸಮಯ ವೆಯ್ಟ್ ಮಾಡಿ ನಾವು ಹಾಗೆ ಹಾಕ್ಕೊಂಡು ನಡೆಯುತ್ತೆ. ಒಂಥರ ಕಲ್ಲು ಥರ ಆಗಿದೆ. ಸೊ ಅದಕ್ಕೆ 1 ಚಮಚ ಆಗುವಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. 1-2 ಚಮಚನೇ ಹಾಕ್ಕೊಬೋದು, ನಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ಸೊ ಹಾಗೆ ಒಂದು ಸ್ವಲ್ಪ ಹನಿ ಅಂದರೆ ಜೇನೊಂದು 1/4 ಕಪ್ ಆಗುವಷ್ಟು ಹಾಕಿದ್ದೀನಿ. ಅದನ್ನು ರುಬ್ಕೊಂಡ್ರೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ, ಐಸ್ ಕ್ರೀಮ್ ಕನ್ಸಿಸ್ಟೆನ್ಸಿ. ಅದನ್ನು ಒಂದು ಏರ್ ಟೈಟ್ ಕಂಟೈನರಿಗೆ ಬಾಕ್ಸಿಗೆ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನು 8 ಗಂಟೆಗಳ ಕಾಲ ಇದು ಮಾಡಿಕೊಂಡ್ರೆ ನಮಗೆ ಬನಾನಾ ಐಸ್ ಕ್ರೀಮ್ ಅಂದರೆ ಫ್ರೋಝನ್ ಬನಾನಾ ಐಸ್ ಕ್ರೀಮ್. ಇದಕ್ಕೆ ಸ್ವೀಟಿಗೆ ಅಂತ ಏನೂ ಆ್ಯಡ್ ಮಾಡಿಲ್ಲ. ಬಾಳೆಹಣ್ಣು ಸಿಹಿ ಇರುತ್ತೆ, ಜೇನು ಸಿಹಿ ಇರುತ್ತೆ, ಹಾಗೆ ಮೇಲಿನಿಂದ ಚೋಕೋ ಚಿಪ್ಸ್ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಅದುವೇ ಸಾಕಾಗುತ್ತೆ. ನಿಮಗೆ ಎಕ್ಸ್ಟ್ರಾ ಸಿಹಿ ಬೇಕು ಅಂದರೆ ಸಕ್ಕರೆನೋ ಬೆಲ್ಲನೋ ಸೇರಿಸ್ಕೋಬೋದು. ಸೊ ಫ್ರೋಝನ್ ಬನಾನಾ ಹೆಲ್ದಿಯಾಗಿ ಕೂಡ ಇರುತ್ತೆ ಬನಾನಾ ಐಸ್ ಕ್ರೀಮ್. ಸೊ ಇದನ್ನು ಈ ಬೇಸಿಗೆಯಲ್ಲಿ ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮುಂದಿನ ಆರೋಗ್ಯಕರ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಂಜಾಯ್ ಮಾಡಿ, ಹಾಗೆ ಟೇಕ್ ಕೇರ್, ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹೆಲ್ದಿ. ಥ್ಯಾಂಕ್ ಯು.